ಇದು ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ರಿಪ್ಪನ್ಪೇಟೆ ಅಂಕುರ್ ನರ್ಸರಿಯ ಮಾಲಕರಾದ ಶ್ರೀ ಅನಂತಮೂರ್ತಿ ಜವಳಿ ಇವರ ತೋಟಕ್ಕೆ ಬಂದಿದ್ದೇನೆ. ಇವರದ್ದು ವಿಶೇಷ ಏನೆಂದರೆ ಎಲ್ಲ ಹೊರ ದೇಶದ್ದು ಹಣ್ಣಿನ ಗಿಡಗಳು, ಆನಂತರ ಇವರು ವಿಶೇಷಕ್ಕೆ ಒತ್ತು ಕೊಡುವಂಥದ್ದು ಅಪ್ಪೆ ಮಿಡಿಗಳು. ಇವರ ಅಪ್ಪೆ ಮಿಡಿಗಳು ಎಲ್ಲೆಲ್ಲಿ ಎಷ್ಟು ದೂರಕ್ಕೆ ಹೋಗ್ತವೆ. ಈಗ ಕೆಲವರಿಗೆ ಅಪ್ಪೆ ಮಿಡಿ ಹಾಕುವಂಥದ್ದು ಬಹಳ ಜನಪ್ರಿಯವಾಗಿ ಬಿಟ್ಟಿದೆ. ಯಾಕಂದ್ರೆ ಅಷ್ಟು ಒಳ್ಳೇದು ಅಪ್ಪೆ ಮಿಡಿಗಳು. 3 ವರ್ಷ 4 ವರ್ಷ ಆದ್ರೆ ಮಿಡಿ ಹಾಳಾಗುದಿಲ್ಲ. ಹಾಗೆ ಇವರಿಗೆ ನೀರಾವರಿ ತುಂಬಾ ಕಡಿಮೆ, ಕೆಲಸಕ್ಕೆ ಜನ ಸಿಗ್ತಾ ಇಲ್ಲ. ಆದ್ರೂ ಕೂಡ ತಾಳ್ಮೆಯಲ್ಲಿ ಅವರು ತುಂಬಾ ಗಿಡಗಳು ಮಾಡ್ತಾರೆ. ಆಸಕ್ತ ರೈತರು ಇಲ್ಲಿ ಬಂದು ಕೂಡ ಕೊಂಡೋಗ್ತಾರೆ. ಮತ್ತು ಇವರು ಪೋಸ್ಟಲ್ಲಿ ಕೂಡ ಗಿಡವನ್ನು ಕಳಿಸ್ತಾರೆ. ಬಹುಶಃ ಇವತ್ತು ನಾವು ಸಾಧನೆ ಮಾಡಿದ್ರೆ ಸಾಧಕರಿಗೆ ಒಂದು ಸಲಾಮು. ಯೂಟ್ಯೂಬಿನ ಕಾರ್ಮಿಕರೇ ಸಿಗದೆ ಇರೋ ಪರಿಸ್ಥಿತಿ ಉಂಟಾಗಿರೋದ್ರಿಂದ ನಾವು ಕೆಲವು ಗಿಡಗಳನ್ನು ಮಾತ್ರ ಮಾಡಲಿಕ್ಕೆ ಈಗ ಅನಿವಾರ್ಯತೆ ಬಂದಿದೆ. ನಾವು ಮುಖ್ಯವಾಗಿ ಅಪ್ಪೆ ಮಿಡಿ ಗಿಡಗಳನ್ನು ಅದರಲ್ಲಿ ತುಂಬಾ ವಿವಿಧ ಅಪ್ಪೆ ಮಿಡಿ ಗಿಡಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಯಾಕಂದ್ರೆ ಅಪ್ಪೆ ಮಿಡಿ ಮೂಲತಃ ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟದ ಕೆಲವು ತಾಲೂಕುಗಳಲ್ಲಿ ಕಾಡಲ್ಲಿ ಇದ್ದಿದ್ದು. ಅದು ಇತ್ತೀಚೆಗೆ ಈ ಮಾಧ್ಯಮಗಳು ಮತ್ತೆ ಇದರಿಂದ ಜಾಸ್ತಿ ಅದು ಜನಪ್ರಿಯ ಆಗಿದೆ. ಮತ್ತೆ ಅಪ್ಪೆ ಮಿಡಿಯನ್ನ ಬೇರೆ ರಾಜ್ಯದವರು ಸಹ ಅದರದ್ದು ರುಚಿ ನೋಡಿದ್ರು. ಇದಕ್ಕೆ 20 ವರ್ಷದ ಮೊದಲು, ಸುಮಾರು 20 ವರ್ಷದ ಮೊದಲು ಕರ್ನಾಟಕ ಸರ್ಕಾರಕ್ಕೆ GI ಟ್ಯಾಗ್ ಸಹ ಸಿಕ್ಕಿದೆ. ಅಂದ್ರೆ ಭೌಗೋಳಿಕ ಸನ್ನದ್ದು ಅಂತಾರೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂತ. ಅದರಲ್ಲಿ ಇದು ರಿಜಿಸ್ಟರ್ ಆಗಿದೆ, ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಿದೆ, ಯಾಕಂದ್ರೆ ಈ ಪ್ರದೇಶದಲ್ಲಿ ಇರೋದ್ರಿಂದ. ಆದ್ರೆ ಇದರದ್ದು ಉಪಯೋಗ ಮಲೆನಾಡಿನ ಜಿಲ್ಲೆಗಳಿಗೆ, ಮಲೆನಾಡಿನ ತಾಲೂಕುಗಳಿಗೆ ಮಾತ್ರ ಸೀಮಿತವಾಗಿತ್ತು. ಯಾಕಂದ್ರೆ ಕಾಡಲ್ಲಿತ್ತು, ಕಾಡಿಂದ ತಕೊಂಡ್ಬಂದು ಜನ ಉಪಯೋಗಿಸ್ತಿದ್ರು, ಸಾಕಾಗ್ತಿತ್ತು. ಈಗ ಅದು ಜನಪ್ರಿಯ ಆಗಿರೋದ್ರಿಂದ ಮತ್ತೆ ಬೆಂಗಳೂರಿಗೆ ಹೋದ್ರೆ ಪ್ರಪಂಚಕ್ಕೆ ಹೋದಂಗಾಗಿದೆ. ಹೌದು, ಎಲ್ಲರಿಗೂ ಬೇಕಾದ ಹಣ್ಣು ಇದು ಕಾಯಿ ಆಗಿದೆ ಅಪ್ಪೆ ಮಿಡಿ. ಮತ್ತೆ ಅದು ಬೆಳೆ ಆಗಿಲ್ಲ, ವಾಣಿಜ್ಯ ಬೆಳೆ ಆಗಿಲ್ಲ. ಈಗ ಏನಾಗಿದೆ ಅಂದ್ರೆ ಕಾಡು ನಾಶ ಆಗ್ಬಿಟ್ಟು ಬೇರೆ ಬೇರೆ ಕಾರಣಗಳಿಂದ ಈ ಗಿಡ ನಟ್ರೆ, ಕಸಿ ಗಿಡ ನಟ್ರೆ ಹೂ ಬರ್ಲಿಕ್ಕೆ ಬಹಳ ವರ್ಷ ಬೇಕು. ಮುಖ್ಯ ಕಾರಣ ಸ್ಟ್ರೆಸ್, ಸಾಕಾಗೋದಿಲ್ಲ. ಇದು ಕಾಡು ಜಾತಿ ಆದ್ರಿಂದ ಅದಕ್ಕೆ ನಾನು ಏನೇನೋ ಎಲ್ಲ ಬೇರೆ ಬೇರೆ ಮೆಥಡ್ ಎಲ್ಲ ಟ್ರೈ ಮಾಡಿ ನೋಡಿ ಇದು ರಾಶಿ ಮಾಡಿ ನಟ್ಟಿದ್ದು. ನಾವು ನೀರ್ ಕೊಡೋದು ನಿಯಂತ್ರಣ ಮಾಡಿದ್ದು ವರ್ಷನೇ ಬಂದ್ಬಿಡ. ನೀವು ಮೊದಲೇ ವರ್ಷ ನಟ್ಟು ರಾಶಿ ಮೇಲೆ ನಟ್ಬಿಟ್ಟು ಅದಕ್ಕೆ ನೀರ್ ಕೊಡೋದನ್ನ ಮೊದ್ಲಿನ ಚಳಿಗಾಲದಲ್ಲೇ ನಿಲ್ಸ್ಬಿಟ್ರೆ ಸಾಮಾನ್ಯವಾಗಿ ಗಿಡ ಸತ್ತೋಗ್ಬಿಡತ್ತೆ. ಯಾಕಂದ್ರೆ ನೆಲದ ಮೇಲಿರೋ ಮಣ್ಣು ರಾಶಿ ಒಣಗ್ಬಿಟ್ಟು ತಾಯಿ ಬೇರೆ ಇನ್ನೂ ಆಳಕ್ಕೆ ಹೋಗಿರೋದು. ನಾವು 2 ಅಥವಾ 3 ಬೇಸಿಗೆ ಕೊಡಿ ಅಂತೀವಿ. 3 ಬೇಸಿಗೆಗೆ ನೀರ್ ಕೊಟ್ಟು 4ನೇ ಸೀಸನ್ ಬರುತ್ತಲ್ಲ, ಮಳೆಗಾಲ ಮುಗ್ದ ನಂತರ ಕಡ್ಡಾಯವಾಗಿ ನೀರ್ ಕೊಡೋದನ್ನ ನಿಲ್ಸಿ. ತಾಯಿ ಬೇರು ಅಡಿಗೆ ಹೋಗಿರತ್ತೆ, ಅಡ್ಡ ಬೇರು ಭೂಮಿ ಮಟ್ಟಕ್ಕಿಂತ ಮೇಲಿರೋದ್ರಿಂದ ಅದೊಂದು ಪ್ರತಿ ವರ್ಷ ನೀವು ಅದಕ್ಕೇನು ಸರ್ಕಸ್ ಮಾಡ್ಬೇಕಂತ ಇಲ್ಲ. ಅದಕ್ಕೆ ಏನೇ ಕೆಮಿಕಲ್ ಅಪ್ಲಿಕೇಶನ್ ಎಲ್ಲ ಮಾಡ್ತಾರೆ, ಪ್ರತಿ ವರ್ಷ ಮಾಡ್ಬೇಕು. ಕಲ್ಟಾರ್ ಅಪ್ಲಿಕೇಶನ್ ಅಂತ ಮಣ್ಣಿಗೆ ಹಾಕ್ತಾರೆ, ಏನೇನೋ ಸ್ಪ್ರೇಗಳನ್ನೆಲ್ಲ ಕೊಡ್ತಾರೆ, ದುಬಾರಿ. ಮತ್ತೆ ಪ್ರತಿ ವರ್ಷ ಮಾಡ್ಬೇಕು. ಇದು ಒಮ್ಮೆಗೆ ಮಾಡಿದ್ರೆ ಸಾಕು, ನಾಟಿ ಮಾಡಿ. ಹೌದೌದು, ಈಗ ಯಾರು ಮಾಡಿದಾರೋ ಹೀಗೆ ಪ್ರತಿ ವರ್ಷನೂ ಬೆಳೆ ಬರ್ತಾ ಇದೆ. 3ನೇ ವರ್ಷ ಕೆಲವರು ನೀರ್ ಸ್ವಲ್ಪ ಕೊಡೋದು ವ್ಯತ್ಯಾಸ ಆದ್ರೆ 1ನೇ ವರ್ಷನೂ ಬಂದಿದೆ, ಹೂ ಬಂದ್ಬಿಟ್ಟಿದೆ. ಈಗ ನಿಮ್ಮ ಇದರ ನರ್ಸರಿಯಲ್ಲಿ ಅಪ್ಪೆ ಮಿಡಿ ಬಿಟ್ಟು ಬೇರೆ ಒಂದು ಯಾವ ಜಾತಿ ನಾವು ಮುಖ್ಯವಾಗಿ ಅಪ್ಪೆ ಮಿಡಿ ನಂತರ ನೆಕ್ಸ್ಟ್ ಮಾಡೋದು ಹಲ್ಸು ಮಾಡ್ತೀವಿ. ನಿಮ್ಮ ನರ್ಸರಿಯಲ್ಲಿ ಇರುವ ವೆರೈಟಿ ಅದೇ ಅಪ್ಪೆ ಮಿಡಿ ಮೇಯ್ನು, ಕೊನೆಗೆ ಹಲ್ಸುಗಳು ತುಂಬಾ ವೆರೈಟಿ ಮಾಡ್ತೀವಿ. ಇದೆಲ್ಲ ಈಗ ಅಪ್ಪೆ ಮಿಡಿ ಇದೆಯಾ? ಹೆಚ್ಚಿಂದೆಲ್ಲ ಅಪ್ಪೆ ಮಿಡಿ, ಕೆಲವು ಹಣ್ಣಿನ ಗಿಡಗಳನ್ನು ಮಾಡ್ತೀವಿ. ಮಲೆನಾಡಿನಲ್ಲಿ ದೊಡ್ಡ ಗಿಡ, ಕೆಲವರು ದೊಡ್ಡ ಗಿಡನೇ ಬೇಕು ಅಂತಾರೆ, ಅಂದ್ರೆ ಕಾಯಿ ಬರೋ ಹಂತದ್ದು. ಹಾಗೆ ಅವರಿಗೆ ದೊಡ್ಡ ಗಿಡನೇ ಕೊಡ್ತೀವಿ. ವಾಟರ್ ಆಪಲ್ಸ್ ಸುಮಾರು ಜಾತಿ, ಒಂದು 10 ಜಾತಿ ವಾಟರ್ ಆಪಲ್ ಇದೆ. ಇದು ಮೊದಲನೇ ಬೆಳೆ ನಮ್ದು, ಇನ್ನು ಟೇಸ್ಟ್ ಮಾಡಿಲ್ಲ. ಹಕ್ಕಿಗಳ ಕಾಟ ವಿಪರೀತ, ಹಾಗಾಗ್ಬಿಟ್ಟು ಒಂದು ಸ್ಯಾಂಪಲ್ ನೋಡ್ಲಿಕ್ಕೆ ಅದು ಏನೋ ಬಿದ್ದು ಹೋಗಿದೆ. ಹೌದೌದು,
ಹಕ್ಕಿ ಇದಕ್ಕೆಲ್ಲ ಟೋಟಲಿ ನೆಟ್ ಹಾಕ್ಬೇಕು, ಇಲ್ದಿದ್ರೆ ಏನು ಸಿಗೋದಿಲ್ಲ. ಹಕ್ಕಿಗಳು ಮತ್ತೆ ಕೋತಿಗಳು. ನೋಡಿ ಇಲ್ಲಿ ಇದು ಯಾವ ಮಾವಿನ? ಇದು ಸರ್ ಎಂತದ್ದು ಇದ್ರ ಹೆಸರು ಆಪಲ್ ರಾಜ. ಆಪಲ್ ತರ ಬಣ್ಣ ಬರುತ್ತೆ. ಈಗ ಬಂದಿದೆ ಅದು. ಹಾ, ಇನ್ನೂ ಬಣ್ಣ ಬರುತ್ತೆ. ಮತ್ ಮಳೆಗಾಲಕ್ಕಿಂತ ಮೊದ್ಲು ನೋಡಿ, ಇದು ಯಾವುದು? ಇದು ಅದೇಯ. ರೌಂಡ್ ಇದೆ. ಹೌದೌದು, ಆಪಲ್ ಹಾಗೆ ಬಣ್ಣ ಬರುತ್ತೆ. ಇದು ನಮ್ಗೆ ದೇವನಹಳ್ಳಿ ಹತ್ರ ಒಂದು ಫಾರ್ಮಲ್ ಸಿಕ್ಕಿದ್ದು. ಅವರು ರಾಜಶೇಖರ್ ಅಂತ ರೈತರು. ಆಪಲ್ ತರ ಇತ್ತು, ಹಾಗೆ ಆಪಲ್ ರಾಜ ಅಂತ ಹೆಸರಿಟ್ಟಿದ್ವಿ. ನೋಡಿ ಇದೆಲ್ಲ ಅಪ್ಪೆ ಮಿಡಿ ಅಲ್ವಾ? ಅಪ್ಪೆ ಮಿಡಿ ಬೇರೆ ಬೇರೆ ಜಾತಿ. ಸರ್ ಅದು ದೊಡ್ಡ ಗಿಡಕ್ಕೆ ನಿಮ್ದು ರೇಟ್ ಎಷ್ಟಾಗ್ಬೋದು ಸರ್? ಇಲ್ಲಿ ಬಂದು ಸರ್ ಈ ಸೈಜ್ ಗಿಡ ಆದ್ರೆ ಹಾ. ಇದು ಒಂದು 3ನೇ ಬೇಸಿಗೆ. ಇದ್ರಲ್ಲಿ ಸುಮಾರು ಇದ್ರಲ್ಲಿ ಹೂವ ಸಹ ಬಂದಿತ್ತು. ಹಾ. ಇದನ್ನ ಈಗ ಇನ್ನೂ ದೊಡ್ಡ ಬೇಗಿಗೆ ಹಾಕ್ತೀವಿ. ಅಲ್ಲ, ಇನ್ನು ಈ ದೊಡ್ಡ ಗಿಡಕ್ಕೆ ಎಷ್ಟು? ಈ ಗಿಡಕ್ಕೆ ಸಾಧಾರಣ 600 ರುಪೀಸ್. 600 ರೂಪಾಯಿ. ಹೌದೌದು. ಮತ್ತೆ ಅಪ್ಪೆ ಮಿಡಿ ಇದ್ರಲ್ಲಿ ಬೆಳೆ ಮಾಡ್ಲಿಕ್ಕೆ ಅಥವಾ ಮನೆಗೆ ಒಂದ್ ನಟ್ಕೊಳ್ಳೋದಾದ್ರೆ ಇದು ಕಾಡು ಜಾತಿ ಆದ್ರಿಂದ ತುಂಬಾ ಗಾತ್ರದಲ್ಲಿ ಬೆಳೀತದೆ. ಹಾಗಾಕ್ಬಿಟ್ಟು ಇದಕ್ಕೆ ಸಂಪೂರ್ಣ ಬಿಸಿಲಿರೋ ಜಾಗ ಬೇಕು, ಮತ್ತೆ ಅಂತರ ತುಂಬಾ ಕೊಡ್ಬೇಕು. ನಾ ಮಲ್ನಾಡಿನಲ್ಲಿ 40 ಅಡಿ ಆದ್ರೂ ಕೊಡ್ರಿ ಅಂತೀನಿ. ಮಲ್ನಾಡಿನಲ್ಲಿ ತುಂಬಾ, ಕೋಲಾರದಲ್ಲೆಲ್ಲ ಆದ್ರೆ 30 ಅಡಿವರೆಗೆ ಹೋಗ್ಬೋದು. ಅಲ್ವಾ? ಇದನ್ನೇ ಹತ್ರ ಹಾಕ್ಬಿಟ್ರೆ ಒಂದ್ 10-15 ವರ್ಷದೊಳಗೆ ಆಕಾಶಕ್ಕೆ ಹೋಗ್ಬಿಡತ್ತೆ. ಹೌದೌದು, ಎತ್ತರ ಹೋಗ್ಬಿಡತ್ತೆ. ಮಿಡಿ ಕೊಯ್ಯೋದು ಅಸಾಧ್ಯ. ಮತ್ತೆ ಪಕ್ಕಕ್ಕೆ ಬೇರೆ ಇನ್ನೊಂದು ಅಪ್ಪೆ ಮಿಡಿದ ಗಿಡದ ನೆರಳು ಬರುತ್ತಲ್ಲ, ಆ ಭಾಗದಲ್ಲಿ ಕಾಯಿ ಬರೋದಿಲ್ಲ. ನೋಡಿ ಇದು ಲಿಂಬೆ ಅಲ್ವಾ ಸರ್? ಲಿಂಬೆ ಸರ್. ಇದು ವರ್ಷ ಇಡೀ ಇಲ್ಲ ಸರ್, ಬೇರೆ ನಾವು ಸಿಲೆಕ್ಷನ್ ಮಾಡಿದ್ದು. ವರ್ಷ ಇಡೀ ಬರುತ್ತೆ. ಬಿಸಿಲು ಬೇಕು ಮತ್ತೆ ನೀರಾವರಿ ಬೇಕು. ಇದಕ್ಕೆ ಗಿಡಕ್ಕೆ ಎಷ್ಟಾಗ್ತದೆ ಸರ್? ಇದಕ್ಕೆ ಸಾಧಾರಣ 250-300 ರುಪೀಸ್. ಒಳ್ಳೆ ಇದು ಉಂಟು. ಹೌದೌದು. ನೋಡಿ ಇಲ್ಲಿ ಇಷ್ಟೆಲ್ಲ ವಾಟರ್ ಆಪಲ್ ಬಿದ್ದಿದೆ. ಇದು ಯಾವ ವೆರೈಟಿ ಸರ್ ಇದು? ಸರ್ ಇದು ಒಂದು ಹೈಬ್ರಿಡ್ ವಾಟರ್ ಆಪಲ್ ಅಂತ, ತುಂಬಾ ಚೆನ್ನಾಗಿದೆ. ಇದೇನಂದ್ರೆ ಈ ಮಲ್ನಾಡಿನಲ್ಲಿ ಕೋತಿ ಮತ್ತೆ ಹಕ್ಕಿಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ನೆಟ್ ಹಾಕ್ಲೇಬೇಕು. ಒಂದು ಹಣ್ಣು ಸಹ ಸಂಪೂರ್ಣ ಹಣ್ಣಾಗಿದ್ ನಮ್ಗೆ ಸಿಗೋದಿಲ್ಲ. ಅಲ್ವಾ? ಇದು ಹಣ್ಣಾಗಿಲ್ಲ ಇನ್ನು. ಇದು ಕಲರ್ ಮಾತ್ರ. ಕಲರ್ ಮಾತ್ರ ಇನ್ನೂ ಡಾರ್ಕ್ ಆಗತ್ತೆ. ನೆಲದ ಮೇಲೆ ಎಷ್ಟು ಬಿದ್ದಿದೆ ನೋಡಿ, ಪೂರಾ ಬಿದ್ದು. ಈಗ ಮುಂದಿನ ವರ್ಷದೊಳಗೆ ನಾವ್ ಇದಕ್ಕೆ ಈ ಸಣ್ಣ ಕಣ್ಣಿಂದು ಮೆಶ್ಶೆ ಹಾಕ್ಬಿಡ್ತೀವಿ, ಮೆಟಲ್. ಮತ್ತೆ ಒಂದ್ 5-6 ಅಡಿಗೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ನಮ್ ಕನಿಷ್ಠ ಒಂದು ಸಲಕ್ಕೆ ಒಂದು ಗಿಡದಲ್ಲಿ ಒಂದು 30-40 ಕೆಜಿ ಬರುತ್ತೆ ಹಣ್ಣು. ತುಂಬಾ ಚೆನ್ನಾಗಿದೆ ಇವೆಲ್ಲ. ಅಲ್ವಾ? ಆದ್ರೂ ಇದು ಬೀಳ್ತದಂದ್ರೆ ಹಕ್ಕಿಗಳು, ನೂರಾರು ಹಕ್ಕಿಗಳು ಬಂದ್ಬಿಡತ್ತೆ. ಇದು ಒಂದು ನಾವು ಸಿಲೆಕ್ಷನ್ ಮಾಡಿದ್ದು. ಅಂದ್ರೆ ಹೆಸರಿಲ್ಲ ಇದಕ್ಕೆ, ಹೆಸರು ಇಡ್ಬೇಕು. ಇದು ವರ್ಷಕ್ಕೆ 3-4 ಸಲ ಬರ್ತಾ ಇದೆ. ಹೊಸನಗರದ ಹತ್ರ ಒಂದು ಹಳ್ಳಿಲಿ ಇದೆ. ಹಣ್ಣು ಚೆನ್ನಾಗಿದೆ. ಅಲ್ಲಲ್ಲ, ಸುರ ಆಗಿದೆ. ಕೊಯ್ದು ಇದು 2ನೇ ಹಂತ. ಇನ್ ಸ್ವಲ್ಪ ದಿವ್ಸಕ್ಕೆ ಮತ್ತೆ ಪುನಃ ಹೂ ಬರ್ಬೋದು, ನೋಡ್ಬೇಕು. ಇದು ಟ್ರಯಲ್, ಇನ್ನು ನಾವು ಗಿಡ ಮಾಡಿಲ್ಲ ಇದು. ಹೌದೌದು, ಆಲ್ ಸೀಸನ್ ಅಂತ, ಮಲ್ಟಿ ಸೀಸನ್ ಅಂತ ಹೇಳ್ಬೋದು. ಮತ್ತೆ ಹೂ ಬಂದಿತ್ತು ಇದಕ್ಕೆ. ಫಸ್ಟ್ ಹಣ್ಣಾಗಿದ್ದು, ಈಗ ಹೊಸ ಚಿಗುರು ಬರ್ತಾ ಇದೆಯಲ್ಲ, ಇದು ಹೂ ಇರ್ಬೋದು, ನೋಡ್ಬೇಕು. ಮೋಸ್ಟ್ಲಿ ಹೂ ಇದೆಲ್ಲ. ಇಂದು ಒಂದ್ ಸಿಕ್ಕಿದೆ ನಮ್ಗೆ. ಅದು ಎಡ್ವರ್ಡ್ ಅವರೇ ನನ್ಗೆ ಇದು ಮಾಡಿದ್ದು. ದೇರೆ ಬೈಲು ಅಂತ ಮಂಗಳೂರಿನಲ್ಲಿ. ಆ ಮರ ಕಡಿಯೋರು ಇದ್ರು. ಎಡ್ವರ್ಡ್ಗೆ ವಿಚಾರ ತಿಳಿದು ಅದು ವರ್ಷ ಇಡೀ ಒಂದೇ ಲೆಕ್ಕ ಹಣ್ಣಿರೋದು ಅದ್ರಲ್ಲಿ. ಇದು ಸರ್ ಮದರ್ ಪ್ಲಾಂಟ್. ಇದು ವಿಯೆಟ್ನಾಂ ಸೂಪರ್ ಅರ್ಲಿ ಅಂತಾರಲ್ಲ, ಕೊಳ್ತು ಹೋಗ್ಬಿಡತ್ ನಮ್ಮ ಮಲ್ನಾಡಿಗೆ. ಇದು ಟ್ರಯಲಿಗೆ ಮಾಡಿದ್ದು. ಇದಕ್ಕೆಲ್ಲ ಕಾಯಿ ಬಂದಿತ್ತು. ಇದು ಒಂದೇ ವರ್ಷಕ್ಕೆ ಪ್ಯಾಕೆಟ್ ನಲ್ಲೇ ಕಾಯಿ ಬರೋ ಜಾತಿ, ಒಳ್ಳೆ ಜಾತಿ. ಆದ್ರೆ ನಮ್ಮ ತುಂಬಾ ಮಳೆ ಬೀಳೋ ಪ್ರದೇಶಕ್ಕೆ ಫಂಗಲ್ ಅಟ್ಯಾಕ್ ಆಗಿ ಗಿಡನೇ ಹೋಗಿ ವರ್ಷ ಇಡೀ ಬರೋದು. ಮತ್ತೆ ಸ್ವಲ್ಪ ಕಿತ್ಲೆ ಬಣ್ಣ ಒಳಗೆ ಸೊಳೆ. ತರಕಾರಿಗೆ ಬಹಳ ಚೆನ್ನಾಗಾಗತ್ತೆ. ಇದು ನಮ್ಗೆ ಕವಳಿ ಹಣ್ಣು. ಇದು ಡಾರ್ಕ್ ಪಿಂಕ್ ಆಗತ್ತೆ, ತುಂಬಾ ಸಿಹಿ. ಮತ್ತೆ ಸಿಪ್ಪೆ ಬೇರೆ ಇಲ್ಲ, ಸಿಹಿ ಇದೆ. ಒಳಗಡೆ ಪಲ್ಪ್ ಸಹ ಪಿಂಕ್, ಡಾರ್ಕ್ ಪಿಂಕ್. ಇದು ಕವಳಿ ಹಣ್ಣು ಅಂತಾರಲ್ಲ, ಕರಂಡ ಅಂತಾರಲ್ಲ. ಹೌದೌದು, ವರ್ಷ ಇಡೀ ಬರುತ್ತೆ, ಹಣ್ಣಾಗ್ತಾ ಇರತ್ತೆ. ಹೂವಾಗಿಲ್ ನೋಡಿ, ಹೂವಾನು ಇದೆ. ಒಂದೇ ಲೆಕ್ಕ ಬರುತ್ತೆ. ಸೈಜ್ ಸ್ವಲ್ಪ ದೊಡ್ಡದು. ಹಣ್ಣೊಳಗೆ ಮೇಣ ಇರೋದಿಲ್ಲ, ಕಾಯೊಳಗೆ ಇರುತ್ತೆ. ಅಯ್ಯೋ, ಮುಳ್ಳಿದೆ. ಹೌದಂದ್ರೆ ಇದು ಸುಮಾರೆಲ್ಲ ನಾವು ಟ್ರಯಲಿಗೆ ದೊಡ್ಡ ಬ್ಯಾಗಿಗೆ ಹಾಕೊಂಡಿದ್ದೀವಿ. ಇದು ಚೆನ್ನಾಗಿದೆ ಅನ್ಸಿದ್ರೆ ಭೂಮಿಗೆ ಹಾಕಿ ಅದು ಮಲ್ಟಿಪ್ಲೈ ಮಾಡ್ತೀವಿ ಹಾಗೆ.
ಇದು ಇದು ಸ್ವೀಟ್ ಲಾಂಗ್ ಮಲ್ಬೆರಿ ಬ್ಲ್ಯಾಕ್ ಬಹಳ ಸಿಹಿ ಇರತ್ತೆ. ಹೆಚ್ಚು ಕಡಿಮೆ ವರ್ಷ ಇಡೀ ಬರುತ್ತೆ ಸರ್. ಒಂದು ಫೋನ್ ಅಟೆಂಡ್ ಮಾಡ್ಲಾ? ಟ್ರೈನಿಂಗ್ ನೋಡಿ ತಿನ್ನಿ ಇದು sir. ಇಷ್ಟು ದೊಡ್ಡ ಮಲಬೇರಿ, ಇದರ ಕಲರ್ ನೋಡಿ ಸರ್, ತಿನ್ಲಿಕ್ಕೆ ಒಳ್ಳೆ ಹಣ್ಣಾಗಿದೆ. ಇದು ಎಂತ ಇದು ನೋಡಿ ದೊಡ್ಡ ಆಲ್ಮೋಸ್ಟ್ ವರ್ಷ ಇಡೀ ಬರುತ್ತೆ ಅಲ್ವಾ? ಹೌದು ಇದು ಬಾರಿ ಹೆಲ್ತ್ ಹೌದು ತುಂಬಾ ಒಳ್ಳೇದು. ಹೌದು. ತುಂಬಾ ಜನ ಅಂದ್ರೆ ಹೈಯೆಸ್ಟ್ ವಿಟಮಿನ್ ಸಿ ಮತ್ತೆ ಈ ಕ್ಯಾನ್ಸರ್ ಪೇಷಂಟ್ಸ್ ಗೆಲ್ಲ ಇಮ್ಯುನಿಟಿ ಜಾಸ್ತಿ ಆಗ್ಲಿಕ್ಕೆ ಇದನ್ನ ತಿನ್ನಿ ಅಂತ ಹೇಳ್ತಾರೆ. ಅಲ್ವಾ? ಹೌದೌದು. ಬಾರಿ ರುಚಿನೂ ಇದೆ ತುಂಬಾ. ಯಾವ ಇದು ಇದು ಬ್ರೆಜಿಲ್ ಮೂಲದ್ದು ಸ್ವೀಟ್ ಲಾಂಗ್ ಮಲ್ಬೆರಿ ಬ್ಲ್ಯಾಕ್. ಇದ್ರಲ್ಲಿ ವೈಟ್ ಇದೆ, ಹೆಣ್ಣಾದ್ಮೇಲೆ ವೈಟ್ ಆಗೋದು ಒಂದಿದೆ, ಇನ್ನೊಂದಿದೆ. ಅಲ್ಲ ಇದು ಬಾರಿ ಟೇಸ್ಟ್ ಉಂಟು. ಪಾಕಿಸ್ತಾನದ್ದು ಅಂತಾರೆ ಅದನ್ನ. ಗ್ರೀನ್ ಇದ್ದ ಕಾರಣ ಅಲ್ಲ ವೈಟ್ ಆಗತ್ತೆ. ವೈಟ್ ಅಲ್ವಾ? ಇದು ಬ್ಯಾಂಕಾಕ್ ರೆಡ್ ಅಂತ. ಎಷ್ಟು ಬರುತ್ತಂದ್ರೆ ಒಂದೊಂದು ಕ್ವಿಂಟಾಲ್ ಬರುತ್ತೆ ಈ ಸೈಜಿನ ಗಿಡಕ್ಕೆ. ನಮ್ಗೆ ಏನು ಸಿಗೋದಿಲ್ಲ. ಇದು ಈಗ 3rd ಕ್ರಾಪ್ ಈ ವರ್ಷಕ್ಕೆ. ಒಂದ್ 4 ಸಲ 5 ಸಲ ಬರುತ್ತೆ. ಮಳೆಗಾಲದಲ್ಲಿ ಹೂ ಬರೋದಿಲ್ಲ. ಕೆಲವು ಕಾಯಿ ದೊಡ್ಡದಾಗಿದೆ, ತುಂಬಾ ಸಣ್ಣದು ಸರ್. ತುಂಬಾ ಉದ್ದ ಆಗತ್ತೆ ಇದು. ರೆಡ್ ಅಂದ್ರೆ ಬ್ಲಡ್ ರೆಡ್ ಆಗತ್ತೆ, ಬೀಜನೇ ಇಲ್ಲ. ಅಲ್ವಾ? ಅಬ್ಸಲ್ಯೂಟ್ಲಿ ನೋ ಸೀಡ್. ತುಂಬಾ ಚೆನ್ನಾಗಿರತ್ತೆ ಫುಲ್ ಹಣ್ಣಾದ್ರೆ. ನೋಡಿ ಇದು ವೈಟ್ ಅಲ್ವಾ? ಇದು ವೈಟ್ ಅಲ್ಲ ಸರ್, ಗ್ರೀನ್. ಮಲಯನ್ ಗ್ರೀನ್ ಅಂತಾರೆ ಇದಕ್ಕೆ. ಇದು ಯಾವುದು ಬಲ್ತಿಲ್ಲ ಇನ್ನು. ಇದು ಟಿಪ್ಸ್ ಇದೆ ಅಲ್ಲ ಸರ್, ಈ 4 ಮೂಲೆ ಇದೆ ಅಲ್ಲ, ಅದು ಮಾತ್ರ ಪಿಂಕ್ ಆಗತ್ತೆ. ಗುರ್ತಾ? ಅಲ್ವಾ? ಇದು ಇಷ್ಟ ಅಗಲ ಆಗತ್ತೆ ಸರ್. ಇದು ತುಂಬಾ ಎಳೆದಿನ್ನು. ಒಂದಿಲ್ಲ ಹಾಗೆ ಇಲ್ಲ ಸರ್, ಬಿಡೋದಿಲ್ಲ ಸರ್. ಎಷ್ಟು ಬಿಳಿಸ್ತದೆ ಅಂದ್ರೆ ಬೆಳಗ್ಗೆ ಬಂದ್ರೆ ನಾವು ಮಾತಾಡೋದ್ ಕೇಳಿಸೋದಿಲ್ಲ. ಅಷ್ಟು ಹಕ್ಕಿಗಳು ತುಂಬಿಕೊಂಡಿರತ್ತೆ ಮರದಲ್ಲಿ. ಒಂದು ತಿನ್ನತ್ತೆ, 100 ಬೀಳಿಸ್ತದೆ. ಇದೆಲ್ಲ ನೆಟ್ ಹಾಕೇ ಬೆಳೆಸ್ಬೇಕು. ಹಂಗೆ ಬರೋದೇ ಇಲ್ಲ. ಕಾಯಿ ಇದು ಹಣ್ಣಾಗಿಲ್ಲ ಸರ್. ಇದು ಆರ್ಕ್ ಸಹ ಆಗತ್ತೆ ಸರ್. ಬ್ಲ್ಯಾಕ್ ಆಗತ್ತೆ. ಇಲ್ಲಿ ನೋಡಿ, ಇದು ಸಾಧಾರಣ ಹುಳ ಇದೆಯಾ ನೋಡಿ ತಿನ್ನಿ. ನೋಡಿ ಸರ್. ಸರ್ ಇದು ಸಾಮಾನ್ಯವಾಗಿ ಬೀಜ ಇರಲ್ಲ, ಒಂದೊಂದ್ರಲ್ಲಿ ಬೀಜ ಇರುತ್ತೆ ನೋಡಿ. ಇದು ಎಳೆದು ಬೀಜ, ಇನ್ನು ವೈಟ್ ಇದೆ. ಕೊನೆಗೆ ಈ ಬಾರ್ಡರ್ ಇದೆ ಅಲ್ಲ, ಬೀಟ್ರೂಟ್ ಕಲರ್ ಬರುತ್ತೆ ಒಳಗಡೆಯಿಂದ. ಅವಾಗ ಹಣ್ಣಿದು. ಹಾ ಸರ್. ಇದು ಸಹ ವರ್ಷಕ್ಕೆ 3-4 ಸಲ ಬರುತ್ತೆ ನಮ್ಮ ಮಲೆನಾಡಿನಲ್ಲಿ. ನೀವು ಅದೇ ತುಮಕೂರಲ್ಲಿ ನೆಟ್ರೆ ವರ್ಷ ಇಡೀ ಬರುತ್ತೆ ಸರ್ ಇದೆಲ್ಲ. ಗಿಡ ಉಂಟಾ ಸರ್? ಎಲ್ಲ ಇದೆ ಸರ್, ಮಾಡ್ತೀವಿ. ಇದೆಲ್ಲ ಲೇಯರ್ಡ್ ಅಥವಾ ಗ್ರಾಫ್ಟೆಡ್ ಮಾಡ್ತೀವಿ. ಒಂದು 10 ವರ್ಷನೇ ಬೆಳೆ ಬಂದ್ಬಿಡತ್ತೆ. ಏನಂದ್ರೆ ಇದು ಹೈಟ್ ಲಿಮಿಟ್ ಮಾಡ್ಬಿಟ್ಟು ನೆಟ್ ಹಾಕ್ಬೇಕು. ಟೋಟಲ್ ಕವರಿಂಗ್ ಮಾಡ್ಬೇಕು. ಇದರದ್ದು ಗಿಡ ಉಂಟಾ ಸರ್? ಇದೆ ಸರ್. ಇದಕ್ಕೆ ಸಾಧಾರಣ 250 ಆಗುತ್ತೆ. 250 ಲೇಯರ್ಡ್ ಪ್ಲಾಂಟ್ಸ್. ನಾವು ತಿಂದೆವು. ಇದು ತುಂಬಾ ಸ್ವೀಟ್ ಇದೆ. ಇದು ಅಂದ್ರೆ ಇದು ಇಲ್ಲಿ ಒಳಗಡೆ ಕಲರ್ ಬರ್ಬೇಕು. ಹಾಗಾಗಿ ಇದು ಮತ್ತೆ ಹೊರಗಡೆ ಇನ್ನೂ ಡಾರ್ಕ್ ಆಗುತ್ತೆ. ಬೀಟ್ರೂಟ್ ಕೊಯ್ದ್ರೆ ಹೆಂಗ್ ಕಲರ್ ಇರುತ್ತೆ ಅದೇ ಕಲರ್ ಬರುತ್ತೆ ಹೊರಗೆ. ಹೌದು. ಈಗ ನಿಮ್ದು ಇದು ಹಲಸಿನ ಗಿಡ ಇದೆ ಅಂತ ಹೇಳಿದ್ರಿ ಸರ್. ಯಾವುದೆಲ್ಲ ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ನಾವು ಮಲೆನಾಡಿಗೆ ಬರುವಂತದ್ದು ಒಂದು ಕ್ಯಾಟಗರಿ ಮಾಡಿದೀವಿ. ಕೊನೆಗೆ ಮಲೆನಾಡಿನಲ್ಲಿ ಕೊಳೆ ರೋಗ ಬರುತ್ತಲ್ಲ, ಅದನ್ನ ಮೇನ್ ಆಗಿ 2 ಟೈಪ್ ಮಾಡಿದೀವಿ. ಮಲೆನಾಡಿನ ಮೂಲದ ತಳಿಗಳು ಇಲ್ಲಿ ಏನೂ ಆಗೋದಿಲ್ಲ. ಕರಾವಳಿ, ಮಲೆನಾಡು, ಉತ್ತರ ಕನ್ನಡದ್ದು ಏನು ಪ್ರಾಬ್ಲಮ್ ಇಲ್ಲ. ಇದು ಯಾವುದು ಸರ್? ಇದು ಪ್ರಕಾಶ್ ಚಂದ್ರ ಇಲ್ಲಿ ಪೇಟೆಂಟೆಡ್ ಮಾಡಿದ್ದಾರೆ. ಅದು ನಮ್ಮ ಆಚೆ ಆಗುದಿಲ್ವಾ ಸರ್? ರಾಶಿ ಮಾಡಿ ನಡ್ಬೇಕು. ಮತ್ತೆ ಬೇರೆ ಮರದ ಹನುಕುಲು ಅಂತೀವಲ್ಲ, ಆ ನೀರ್ ಬೀಳ್ಬಾರ್ದು ಮಲೆನಾಡಿನಲ್ಲಿ, ಕರಾವಳಿಯಲ್ಲಿ. ಮತ್ತೆ 1-2 ಸಲ ಬೋರ್ಡೋ ಸ್ಪ್ರೇ ಕೊಡ್ಬೋದು, ನಿಯಂತ್ರಣ ಮಾಡ್ಬೋದು. ಮತ್ತೆ ಸಣ್ಣ ಗಿಡದಲ್ಲಿ ಕಾಯಿ ಬಿಟ್ರೆ ಬೇಗ ರೋಗ ಬರುತ್ತೆ. ಅದು ಕಾಯಿ ಬಿಡ್ಲಿಕ್ಕೆ 4 ವರ್ಷದವರೆಗೆ ಚೆನ್ನಾಗಿ ಶಕ್ತಿ ಬರೋವರೆಗೆ ಕಾಯಿ ಆಗ್ಲಿಕ್ಕೆ ಬಿಡ್ಲೇಬಾರ್ದು. ಹೌದು ನೋಡಿ, ಒಳ್ಳೆ ಇದು ಅಕಾಲದಲ್ಲಿ ಬರೋದ್ರಿಂದ ತುಂಬಾ ಬೇಡಿಕೆ ಬಂದಿದೆ ಸರ್. ಅದಕ್ಕೆ ಎಲ್ಲ ಅದೇಯಾ? ಅಲ್ಲ, ಎಲೆನೇ ಬೇರೆ. ಇದು ಡ್ಯಾಂಗ್ ಸೂರ್ಯ ಅಂತ. ಇದು ಡ್ಯಾಂಗ್ ಸೂರ್ಯ ಅಲ್ವಾ? ಇದು ಸಹ ಅದ್ಭುತವಾದ ತಳಿ ಸರ್. ಹೌದು ಸರ್. ಇದು ಸಾಧಾರಣ ತಡೀತದೆ ನಮ್ಮ ಮಳೆಗೆ.
ವಿಯೆಟ್ನಾಂ ಸೂಪರ್ ಅಲ್ಲಿ ಎಲ್ಲ ಕೊಳತೆ ಹೋಗತ್ತೆ. ಅಲ್ವಾ? ಹ್ಮ್. ಇಲ್ಲಿ ದೊಡ್ಡ ಪ್ಲಾಂಟ್ ಮಾಡಿದಿರಿ ಅಲ್ವಾ? ಇದು ಯಾಕೆ ಮಾಡಿದ್ದಂದ್ರೆ ಹ. ಭೂಮಿಗೆ ಹಾಕಿದ್ರೆ ಕೊಳತ್ ಹೋಗ್ತಾವೆ ಈ ತಳಿ ಎಲ್ಲ. ಹ, ಹ, ಹ. ನಮ್ಗೆ ಸಯನ್ ಬೇಕಲ್ಲ, ಹೌದು. ದೊಡ್ಡ ದೊಡ್ಡ ಮರ ಆಗಿದ್ ಸಹ ಕೊಳತೋಗ್ಬಿಡತ್ತೆ. ಹ, ಹ, ಹ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಪಾಲಿ ಹೌಸ್ ನಲ್ಲಿ ಇಟ್ಬಿಡ್ತೀವಿ ಮಳೆಗಾಲದಲ್ಲಿ. ಓಹೋ, ನಮ್ಗೆ ಸಯನ್ ಬೇಕಲ್ಲ, ಪಾಲಿ ಹೌಸ್ ಅಲ್ಲಿ ಇಟ್ಟ ಕೂಡಲೇ ಅದು ನಿಮ್ಗೆ ಮಳೆ ಬೀಳೋದಿಲ್ಲಲ್ಲ. ನೋಡಿ ಇದೊಂದು ಎಂತ ಸರ್ ಇದು ಇದು ರೋಸ್ ಆಪಲ್ ಅಂತಾರಲ್ಲ. ರೋಸ್ ಆಪಲ್ ಅಲ್ಲ? ಹೌದು, ಇದೊಂದು ನಾವು ಸಿಲೆಕ್ಷನ್ ಮಾಡಿದ್ದು ಬಹಳ ಸಿಹಿ ಬರುತ್ತೆ, ಸ್ವಲ್ಪ ಹಳದಿ ಬಣ್ಣ ಬರ್ಬೇಕು ಹ, ಹ, ಹೊರಗಡೆ, ಹ. ಲಿಂಬೆ ಹಣ್ಣಿನ ಬರ ಬರ್ಬೇಕು. ಹ, ಹ. ಇದು ತಿರುಳು ಸ್ವಲ್ಪ ದಪ್ಪ. ಹ, ಹ. ಅಲ್ವಾ? ಇದು ಸ್ವಲ್ಪ ಕಾಯಿ, ಇದು ಹಾಗೆ ಹಕ್ಕಿ ಎಲ್ಲ ತೆಗಿತಾವೆ. ಹ. ಹಳದಿ ಬಣ್ಣ ಇದ್ರೆ ಬಹಳ ರುಚಿ ಆಗತ್ತೆ. ತುಂಬಾ ನೋಡಿ ಸಿಹಿ. ಇದರಲ್ಲಿ ಬೀಜ ಸಹ ದೊಡ್ಡದಿರ್ತದೆ ಅಲ್ವಾ? ಸುಮಾರು ದೊಡ್ಡದಿರತ್ತೆ. ಹೀಗ್ ಮಾಡಿದ್ರೆ ಗುಡುಗುಡು ಅನ್ನತ್ತೆ. ಇದು ನೋಡಿ ಸರ್, ಇದು ಹೊಸ ತಳಿ ಸಿಕ್ಕಿದ್ ನಮ್ಗೆ. ಹ. ವಿಯೆಟ್ನಾಂ ಅಂತ ಹಣ್ಣು ನೋಡಿದ್ದೀನಿ ನಾನು. ಹ. ಶಿವಮೊಗ್ಗದಲ್ಲಿ ಒಬ್ಬರಲ್ಲಿ ಇತ್ತು. ಹ. ಸಾಧಾರಣ ನಿಮ್ಗೆ ಒಂದು ಮೀಡಿಯಂ ಸೈಜ್ ಆಪಲ್ ಇರುತ್ತಲ್ಲ sir, ಹೌದು ಹೌದು. ಇಷ್ಟು ದೊಡ್ಡದು. ಇಲ್ಲಿ ನೋಡಿ, ಹ. ಇಷ್ಟು ದೊಡ್ಡದು ಪನ್ನೀರ್ಲೆ ಸೇಮ್. ಓಹೋ, ಇದು ಕಡ್ದು ಬಿಟ್ಟು ಇದಕ್ಕೆ ಟಾಪಿಂಗ್ ಮಾಡಿದ್ದು. Success ಆಯ್ತು. ಸಕ್ಸಸ್ ಆಗಿದೆ. ಈಗ ಒಂದು 6 ತಿಂಗಳಲ್ಲೋ 3 ತಿಂಗಳಲ್ಲಿ ನಂಗೆ ಕಾಯಿ ಕೂರ್ಬೇಕು, ಯಾಕಂದ್ರೆ ಎಲ್ಲ ಕಡಿತೀನಿ, ಅಷ್ಟು ಫುಡ್ ಇದಕ್ಕೆ ಹೋಗ್ಬೇಕು. ಅದ್ಭುತವಾಗಿದೆ ಸರ್. ಕೊಬ್ಬರಿ ಅಷ್ಟು ದಪ್ಪ ಇದೆ. ಯಾವ್ದು? ಅದೊಂದು ತಿರುಳು. ಅದೊಂದು ಹೊಸ ಪ್ರಯೋಗ ನಿಮ್ದು, ಈ ಮರಕ್ಕೆ ಮಾಡಿದಿರಿ. ಅಂದ್ರೆ ನಂಗೆ ಬೇಗ ಹಣ್ಣು ಬರೋದು ನೋಡ್ಬೇಕು. ಹೌದು. ಸಾಧಾರಣ ಒಂದು ಮೀಡಿಯಂ ಸೈಜ್ ಮತ್ತೆ ಆಪಲ್ ಕಲರೇ ಹೊರಗೆ, ಆ ಕಲರೇ ಬರ್ತದಲ್ಲ, ಮತ್ತೆ ಇಷ್ಟು ದಪ್ಪ ತಿರುಳು. ಅದು ಹಣ್ಣಾಗಿದೆ ನೋಡಿ ಎಡ್ವರ್ಡ್, ಸಾಧಾರಣ. ಅದು ಪನ್ನೀರ್ಲೆ ಅಲ್ವಾ? ಸಿಹಿದೆ ಅಲ್ಲ? ಇದು ಗೊತ್ತಾ ಎಡ್ವರ್ಡ್, ಇಷ್ಟು ದೊಡ್ಡದು ಇರುತ್ತೆ ಸರ್. ಇದು ಯಾವ್ದು ಸರ್? ಇದು ವೆರಿಗೇಟೆಡ್ ಮುಸಂಬಿ ಅಂತ. ಇದ್ಯಾವುದೋ ವಿದೇಶಿ ಮೂಲದ ನಂತರ. ಇಷ್ಟು ದೊಡ್ಡದಾಗ್ತದ? ಇನ್ನೂ ದೊಡ್ಡದಾಗತ್ತೆ ಸರ್. ಭೂಮಿಗೆ ಹಾಕಿದ್ರೆ ಇನ್ನೂ ಫೀಡಿಂಗ್ ಕೊಟ್ರೆ ಇನ್ನೂ ದೊಡ್ಡದಾಗತ್ತೆ. ಇದೆಲ್ಲ ಇದರಲ್ಲಿ ಆಗ್ತಾ ಇರ್ತದ ನೋಡಿ? ಆಗ್ತಾ ಇರತ್ತೆ, ಸಣ್ಣದು ದೊಡ್ಡದೆಲ್ಲ ಆಗ್ತಾ ಇರುತ್ತೆ. ಎಲ್ಲ ಸಸ್ಯ ಅದೇ ಅಲ್ವಾ? ಅದೇ ನಮ್ಗೆ ಇದು ಮದರ್ ಪ್ಲಾಂಟ್ ಜಾಸ್ತಿ ಮಾಡ್ಕೊಂಡಿ ಕುಡಿ ತೆಗೆದು ಕಸಿ ಮಾಡ್ಲಿಕ್ಕೆ. ಇದೆಲ್ಲ ದೊಡ್ಡ ಬ್ಯಾಗ್ ಅಲ್ಲಿ ಹಾಕಿದಿರಲ್ವಾ? ಇದು ಮನೆ ಹತ್ರ ಇರೋದ್ರಿಂದ ಹಣ್ಣು ಉಳಿದಿದೆ, ಇಲ್ದಿದ್ರೆ ಎಲ್ಲ ಕೋತಿ ತಕೊಂಡು ಹೋಗ್ತವೆ. ಅಷ್ಟು ಸ್ವೀಟ್ ಉಂಟಾ? ತುಂಬಾ ಸಿಹಿ. ಮತ್ತೆ ಒಳಗಡೆ ಎಲ್ಲೋ ಪಲ್ಪ್. ಬೇಕಾದ್ರೆ ನೀವು ಒಂದು ಕಟ್ ಸಾಧಾರಣ ಹಣ್ಣಾಗಿರೋದಿದೆ, ಹಳದಿ ಬಣ್ಣ ಬರುತ್ತೆ. ಹಳದಿ ಬಣ್ಣ ಬರ್ತದಲ್ಲ? ಇಲ್ಲಿ ನೋಡಿ, ಇದು ಸಾಧಾರಣ ಗೊತ್ತಾಗತ್ತೆ ಸರ್ ವ್ಯತ್ಯಾಸ. ಇಲ್ಲಿ ನೋಡಿ, ಸ್ವಲ್ಪ ಹಳದಿ ಇದೆ ಅಲ್ಲ? ಹೌದು. ಇದು ಕಡೆ ಒಂದು ಕೊಯ್ದು ನೋಡಿ, ನೀವು ತಿಂದು ನೋಡ್ರಿ. ಆಕ್ಚುಲಿ ಇದು ಒಂದು ವಾರ ಇಡಬೇಕು ಇದು ಮಾಗ್ಲಿಕ್ಕೆ. ಚಾಕು ಇಲ್ಲ, ಚಾಕು ಮನೇಲಿದೆ, ಕಟ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಓಕೆ, ನೋಡಿ ಸರ್, ಇಲ್ಲಿ ಮಾವಿಂದು ಯಾವ್ದಿದೆ ಸರ್? ಇದು ಹೊಸ ಜಾತಿ, ನಮ್ಮ ಮಲೆನಾಡಿನಲ್ಲಿ ಹೇಗ್ ಬರುತ್ತೆ ಅಂತ ಟ್ರಯಲಿಗೆ. ಇದು ವೆರಿಗೇಟೆಡ್ ಚಿಕ್ಕು ಸರ್. ನೋಡಿ ಎಲೆ ಮಿಲಿಟರಿ ಯೂನಿಫಾರ್ಮ್ ಇದ್ದಂಗೆ. ಅಲ್ವಾ? ಹಣ್ಣು ಮಾಮೂಲಿ ಮಾಮೂಲಿ ಹಣ್ಣು ಸಿಹಿ ಇದೆ, ಎಲೆ ಮಾತ್ರ ಈ ಕಲರ್. ವೆರಿಗೇಟೆಡ್. ಮಾವನಲ್ಲೂ ಬಂದಿದೆ ಅಂತೆ, ನಮ್ಗೆ ಸಿಕ್ಕಿಲ್ಲ. ಇದೆ, ಸಣ್ಣದೆಲ್ಲ ಮೀಡಿಯಂ ಬರ್ತಾ ಇದೆ. ಹೌದು, ಬೈ ಹಣ್ಣು ತಿಂದಿದ್ದೀವಿ. ನೋಡಿ ಸರ್, ಇದು ಯಾವ್ದು ಸರ್ ಮಾವು? ಇದು ಬರ್ದಿರತ್ತೆ ಕಟಿಮಾನ್. ವರ್ಷಕ್ಕೆ 3-4 ಸಲ ಬರೋ ಅದ್ಭುತವಾದ ಹಣ್ಣು ಸರ್ ಇದು. ಕಟಿಮಾನ್ ಅಲ್ವಾ? ಮತ್ತೆ ಗಿಡ್ಡ ತಳಿ. ದೊಡ್ಡದಾಗುದಿಲ್ಲ? ಇಲ್ಲ, ವರ್ಷಕ್ಕೆ 3-4 ಸಲ. ಇದೆಲ್ಲ ಬೆಳೆ ಮಾಡಿದ್ದಾರೆ ಶಿವಮೊಗ್ಗದಲ್ಲೆಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಷ್ಟು ದೊಡ್ಡ ಗ್ರೋ ಬ್ಯಾಗ್ ಅಲ್ಲೆಲ್ಲ ಮಾಡಿದ್ದೀರಿ? ಯಾಕಂದ್ರೆ ನಮ್ಮ ಮಲೆನಾಡಿನಲ್ಲಿ ಒಂದ್ಸಲ ಹೇಗ್ ಬರುತ್ತೆ ನೋಡ್ಕೊಂಡು ಕೊನೆಗೆ ನಾವು ಭೂಮಿಗೆ ಹಾಕಿ ಗಿಡ ಮಾಡ್ಬೋದಲ್ಲ ಸರ್. ಅಂದ್ರೆ ಇದರ ರೋಗ ಮತ್ತೆ ಹೌದು ಹೌದು, ಅದೇ ಸುಮಾರೆಲ್ಲ ನಮ್ಮ ಮಲೆನಾಡಿಗೆ ಆಗಲ್ಲ ಸರ್. ಅಲ್ವಾ? ನೋಡಿ, ಅಲ್ಲ ಎಷ್ಟು ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಮಾಡಿದ್ದೀರಿ ಸರ್ ಇದು? ಹೌದೌದು ಸರ್, ಇಲ್ದಿದ್ರೆ ಅಷ್ಟು ಬೆಳವಣಿಗೆ ಬರ್ಬೇಕಲ್ಲ ಅದಕ್ಕೆ. ನೋಡಿ, ಇಲ್ಲಿ ಒಂದು ಇದರಲ್ಲಿ ಗಿಡದಲ್ಲಿ ತುಂಬಾ ಮಾವಾಗಿದೆ. ಇದು ಯಾವ್ದು ಸರ್? ಸರ್ ಅದು ಬರ್ದಿರ ಸರ್ ಅದಕ್ಕೆ ಎಲ್ಲ. ಇದೊಬ್ರು ನಿಮ್ಗೆ ಗೊತ್ತಿರ್ಬೋದು, ದಕ್ಷಿಣ ಕನ್ನಡದವ್ರು ದೊಡ್ಡ ಕಾಂಟ್ರಾಕ್ಟರ್ ಇದಾರಲ್ಲ, BR ಶೆಟ್ರು. ಹೌದು, ಕೇಳಿದ್ದೀರಾ? ಅವ್ರ ಮಂಗಳೂರಿನಲ್ಲಿ ಒಂದು ದೊಡ್ಡ ಬಂಗ್ಲೆ ಇದೆ, ಅಲ್ಲಿ ಮರ ಇದೆ, ಅಲ್ಲಿದೆ. ಮತ್ತೆ ಪಾಂಗಾಳ ಅಂತ ಅವ್ರ ಮೂಲ ಊರು, ಅಲ್ಲಿ ಅವ್ರ ತೋಟ ಎಲ್ಲ ಇದೆ ಸರ್. ಅದ್ರದ್ದು ಗಿಡ ಬೇಕು ಅಂದಿದ್ರು, ನಾವ್ ಹೋದಾಗ ಅವ್ರಿಗೆ ಗಿಡ ಮಾಡಿಕೊಟ್ಟೆ. ಪ್ಲಸ್ ನಾನೊಂದು 2 ಗಿಡ ನೆಟ್ಕೊಂಡಿದ್ದೆ. ನೋಡಿ ಹೇಗೆ ಇದು ಬರ್ತದೆ. ತುಂಬಾ ಬರುತ್ತೆ, ದೊಡ್ಡ ಸೈಜ್ ಆಗತ್ತೆ ಮರದಲ್ಲಿ. ಪಾಂಗಾಳದಲ್ಲಿ ದೊಡ್ಡ ಮರ ಇದೆ, ಹಳೇದು. ಹೌದು, ಅವ್ರ ಮೂಲ ಪಾಂಗಾಳ ಅಂತ. ಹೌದು, ದೊಡ್ಡ ಗ್ರೋ ಬ್ಯಾಗ್ ಅಲ್ಲೆಲ್ಲ ಮದರ್ ಪ್ಲಾಂಟ್ ಮಾಡಿ. ಈಗ ನಮ್ಗೆ ಅದು ಸಕ್ಸಸ್ ಆದ್ರೆ ಭೂಮಿಗೆ ಹಾಕೋತೀವಿ ಸರ್. ನೋಡಿ, ಇದೆಲ್ಲ ಮದರ್ ಪ್ಲಾಂಟ್ ಗೆ ಇವರು ಇದರಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದಾರೆ.
ಎಲ್ಲ ಹಳಸಿನ ಮದರ್ ಪ್ಲಾಂಟ್. ಇದೇನು ಬನಾನಾ ಮ್ಯಾಂಗೋ ಅಂತ, ಬನಾನಾ ಟೈಪ್ ಬಂದಿದೆ. ನೋಡಿ ಎಷ್ಟು ತುಂಬಾ ದೊಡ್ಡ ಸಿಹಿ ಇದೆ, ಲಾಸ್ಟ್ ಇಯರ್ ನೋಡಿದ್ವಿ. ಬನಾನಾ ಮ್ಯಾಂಗೋ ಎಷ್ಟು ದೊಡ್ಡ ಇದೆ. ಕೆಂಪಗಾಗತ್ತೆ ಸರ್ ಒಡಮೈ. ಹೌದು, ಬನಾನಾ ಮ್ಯಾಂಗೋ ಇದೆಲ್ಲ ಅವರದ್ದು ಅದು ಇದೆ. ಬನಾನಾ ಮ್ಯಾಂಗೋ ಇದಕ್ಕೆ ನೋಡಿ ಈ ಕಡೆ ಎಲ್ಲ ಇದೆಯಾ ಇವರ ಬನಾನಾ ಅಲ್ಲ, ಹಲಸಿನ ಎಲ್ಲ ಮದರ್ ಪ್ಲಾಂಟ್ ಇದೆ. ಇದೆ ನೋಡಿ, ಸ್ವತಃ ಇವರು ಮದರ್ ಪ್ಲಾಂಟ್ ಮಾಡಿದ್ದಾರೆ. ಇದು ನೋಡಿ ಸರ್ J33 ಅಂತ. ಅದಲ್ಲ, ಇದಕ್ಕೂ ಕೊಳೆ ಬರುತ್ತೆ ನಮ್ಮ ಮಲೆನಾಡಿನಲ್ಲಿ. ಹ, ಹ, ಹ. ಕೊಳೆ ಬಂತು, ಹ. 2ನೇ ಸಲ ಮತ್ತೆ ಟ್ರೀ ಟಾಪಿಂಗ್ ಮಾಡಿದೆ ಅದೇ ಮರಕ್ಕೆ. ಹ. ಈ ಸಲ ಕಾಯಿ ಆಗ್ಲಿಕ್ಕೆ ಬಿಟ್ಟಿಲ್ಲ, ಹ, ಹ. ಅಂದ್ರೆ ಅದಕ್ಕೆ ಸ್ಟ್ರೆಂತ್ ಇರ್ಲಿ ಅಂತ. ಓ, ಅಲ್ಲಿ ಏನಾಗತ್ತೆ ಕಾಯಿ ನೋಡಿ. ಅಲ್ಲ, ಆಗಿತ್ತಲ್ಲ. ಸಣ್ಣ ಒಂದು kg ಆಗೋದ್ರೊಳಗೆ ಗುಜ್ಜೆ ತೆಗಿತಾ ಇದ್ವಿ. ತೆಗೆದು ಮೊದ್ಲು ದೊಡ್ಡ ಕಾಯಿಗೆ ಬಿಟ್ಟಿದ್ವಿ, ಒಂದೇ ವರ್ಷಕ್ಕೆ ಕಾಯಿ ಬಂದ್ಬಿಟ್ಟು ಕೊಳ್ತೆ ಹೋಯ್ತು ಮರ. ಕೊಡ್ದು Next ಅಲ್ಲ ಮರ ಮಳೆಗಾಲಕ್ಕೆ ಈ ಸಲ ಕಾಯಿ ಆಗ್ಲಿಕ್ಕೆ ಬಿಟ್ಟಿಲ್ಲ. ಈ ಸಲ ಅದಕ್ಕೆ ಸ್ಟ್ರೆಂತ್ ಹಂಗೆ ಇರುತ್ತಲ್ಲ, ಹೌದು ತಡ್ಕೊಳತ್ತ ನೋಡ್ಬೇಕು. ನಮ್ಗೆ ಸೈನ್ ಬೇಕಲ್ಲ ಹೌದು 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 ಹೌದು. ಗಿಡ ಮಾಡ್ಲಿಕ್ಕೆ. ಗಿಡಗಳಲ್ಲೆಲ್ಲ ಹಣ್ಣಾಗಿದೆ ನೋಡಿ, ಹಣ್ಣಾಗಿದೆ ತುಂಬಾ ಇದನ್ನು ಹ್ಮ್ ಮಾಡಿದ್ದೀರಿ. ಎಷ್ಟು ಹಣ್ಣಾಗಿದೆ ನೋಡಿ. ಹೌದು.